पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಚಪಾತಿ, ಸಾರು, ದೋಸೆ, ರೊಟ್ಟಿ, ಪಲ್ಯ ಎಲ್ಲದಕ್ಕೂ ಬರುತ್ತೆ. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ. ಯಾವ ಮಸಾಲ ಬಳಸಿಲ್ಲ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಯಾವ ಮಸಾಲನೂ ಬಳಸಿಲ್ಲ. ಜಸ್ಟ್ ಒಂದು ಮೆಂತ್ಯ ಪುಡಿ ಇರುತ್ತೆ, ಮೆಂತ್ಯ ಹುರ್ಕೊಂಡು ಪುಡಿ ಮಾಡಿ ಹಾಕ್ಕೊಂಡಿರೋದಷ್ಟೇ. ಜಸ್ಟ್ ಒಂದು 4 to 5 ಇಂಗ್ರೀಡಿಯೆಂಟ್ ಇದೆ. ಮತ್ತು ಮಾಡೋದು ಕೂಡ ಅಷ್ಟೇ, ಜಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ ಇದು. ಓಕೆ, ಲಂಚ್ ಬಾಕ್ಸ್ಗೂ ಬರುತ್ತೆ. ಇಡಬೇಕು, ಒಂದು ಪಾತ್ರೆ ಇಟ್ಟು ಒಂದು ಜಸ್ಟ್ ಜಾಸ್ತಿ ಇಲ್ಲ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕೋದು ಮೆಂತ್ಯಕಾಳು. ಜಾಸ್ತಿ ಆದರೆ ಕಹಿ ಆಗಿಬಿಡುತ್ತೆ. ಅರ್ಧ ಟೀ ಸ್ಪೂನ್ ಅಷ್ಟೇ ಸಾಕು. ಸ್ವಲ್ಪ ಹುರ್ಕೋಬೇಕು, ಸ್ವಲ್ಪ ಹೊಂಬಣ್ಣ ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಹೊಂಬಣ್ಣ ಬಂದು ಘಮ ಮಾಡಿ ಚೆನ್ನಾಗಿ ಹುರ್ಕೊಳ್ತೀವಿ. ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದರೆ ಸ್ವಲ್ಪ ಸಾಸಿವೆ ಸ್ವಲ್ಪ ಬಿಸಿ ಹಸಿ ವಾಸನೆ ಹೋಗಬೇಕು ಹಾಗೂ ಸುಡಬೇಕು ಸಾಸಿವೆ. ನೆಕ್ಸ್ಟ್ ಸಾಸಿವೆ ಸುಟ್ಟ ಮೇಲೆ ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂತೀವಿ. ಓಕೆ, ಅದೆರಡು ಸುಡಲಿ. ಅದೆಲ್ಲ ಸುಟ್ಟ ಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಚಟಪಟ ಅನ್ಬೇಕು. ಅದೆಲ್ಲ ಚಟಪಟ ಅಂದರೆ ನೆಕ್ಸ್ಟ್ ಇವಾಗ ಚೆನ್ನಾಗಿ, ಇಲ್ಲಾಂದರೆ ಸ್ಮೆಲ್ ಹೋಗಲ್ಲ, ಚೆನ್ನಾಗಿರಲ್ಲ. ಅದು ಬೆಂದ್ರೇ ಅದ್ರ ಫ್ಲೇವರ್ ಮಿಕ್ಸ್ ಆಗೋದು. ಇಲ್ಲಾಂದರೆ ಫ್ಲೇವರ್ ಎಲ್ಲ ಮಿಕ್ಸ್ ಆಗೋಲ್ಲ. ಅದು ಹಾಗೆ ಕಹಿ ಇರುತ್ತೆ ಸಾಸಿವೆ ಎಲ್ಲ. ನೆಕ್ಸ್ಟ್ ಇವಾಗ ಸ್ವಲ್ಪ ಹಸಿಕಾಯಿ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಬೆಂದ್ರೇ ಸ್ವಲ್ಪ ಫ್ಲೇವರ್ ಎಲ್ಲ ಬಿಡುತ್ತೆ. ಸ್ವಲ್ಪ ಬೆಂದಿದೆ ಎಣ್ಣೆ ಸ್ವಲ್ಪ ಬೆಂದ ಮೇಲೆ ನೆಕ್ಸ್ಟ್ ಇವಾಗ ಮಿಕ್ಸ್ ಮಾಡ್ಕೊಳ್ತೀವಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮಸಾಲ ಏನು ಮಸಾಲನೇ ಬೇಡ, ಹಾಗೆ ಮಾಡುತ್ತೀವಿ. ಮಸಾಲ ನೆಕ್ಸ್ಟ್ ಇದು ಬೆನೀತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಎಲ್ಲ ಟೊಮಾಟೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತೀವಿ. ಕಲ್ಲುಪ್ಪು, ಸ್ವಲ್ಪ ಅರಿಶಿನ. ಓಕೆ, ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಬನೀತಾ ಇದ್ದರೆ ಸ್ವಲ್ಪ ನೀರು ತಿನ್ನಿಸ್ಬೇಕು. ಸ್ವಲ್ಪ ನೀರು ಹಾಕೊಂಡು ಸೀದೋಗ್ಬೇಕು. ನೀರು ಹಾಕಬೇಕು ಸ್ವಲ್ಪ ಟಮಾಟ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದು ಬೆನೀತಾ ಇದ್ವಿ. ಇದು ಬೆನೀತಿರ್ಬೇಕಾದ್ರೆ ಇವಾಗ ಇದು ಮೆಂತ್ಯಕಾಳು ಬಿಸಿ ಮಾಡ್ಕೊಂಡಿದ್ದಾನಲ್ಲ, ಇದಿಷ್ಟು ಇದು ಪುಡಿ ಮಾಡಿ ಪುಟಾಣಿಯಿಂದ ಪುಡಿ ಮಾಡಿ ಹಾಕಬೇಕು. ಬೇರೆ ಏನು ಹಾಕೋದೆಲ್ಲ ಬೇಡ. ಶುಂಠಿ, ಬೆಳ್ಳುಳ್ಳಿ ಅಥವಾ ಮೆಣಸು, ಜೀರಿಗೆ ಏನೇನು ಬೇಡ. ಇದಿಷ್ಟೇ ಪೌಡ್ರ್ ಮಾಡಿ ಹಾಕೋಬೇಕು. ಸ್ವಲ್ಪ ಕುಟಾಣಿ ತೊಗೊಂಡು ಕುಟ್ಕೋಬೇಕು. ಹಾಗೆ ಇದರಲ್ಲಿ ಸ್ವಲ್ಪ ಮೆಂತ್ಯಕಾಳು ಐತಲ್ಲ, ಅದು ಕುಟ್ಟಿ ಪುಡಿ ಮಾಡಿರೋದು ಮೆಂತ್ಯಕಾಳು ಹಾಕೋಣ. ಕಹಿ ಇರುತ್ತೆ ಮೆಂತ್ಯಕಾಳು, ಯಾವಾಗೂ ನೋಡ್ಕೊಂಡು ಹಾಕೋಬೇಕು. ಓಕೆ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಜಾಸ್ತಿ ಮಸಾಲೆ ಎಲ್ಲ ಏನು ಬಳಸೇ ಇಲ್ಲ, ಜಸ್ಟ್ ಒಂದು 4 to 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದೆ. ಮೆಂತ್ಯಕಾಳು ಬಿಟ್ಟಮೇಲೆ ಬೇರೆ ಏನೂ ಹಾಕಿಲ್ಲ. ಓಕೆ, ಮೆಂತ್ಯಕಾಳು ಹುರಿದು ಪುಡಿ ಮಾಡಿ ಹಾಕಿರೋದು. ಓಕೆ, ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಅನ್ನಕ್ಕೂ ಬರುತ್ತೆ, ಚಪಾತಿ, ರೊಟ್ಟಿ, ಪೂರಿ ಎಲ್ಲದಕ್ಕೂ ಬರುತ್ತೆ. ತುಂಬ ಈಸಿ ಆಗಿರೋ ಅಂಥ ರೆಸಿಪಿ ಇದು. ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ.